ಭಗವದ್ಗೀತಾ ಕಿಂಚಿದಧೀತಾ ಭಗವದ್ಗೀತಾ ಕಿಂಚಿದಧೀತಾ. ಶ್ರೀ ಗುರುಭ್ಯೋ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರೀ ಸುರಭಾರತಿ ಸಂಸ್ಕೃತಿ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಿರುವಂತಹ ಈ ವರ್ಷದ ಮಾರ್ಗಶೀರ್ಷೋತ್ಸವದಲ್ಲಿ ಮಕ್ಕಳಿಗಾಗಿ ಭಗವದ್ಗೀತೆಯ ಕಂಠಪಾಠ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ಕಂಠಪಾಠ ಸ್ಪರ್ಧೆಯಲ್ಲಿ 3 ವಿಭಾಗಗಳು ಇವೆ. ಅದರಲ್ಲಿ ಮೊದಲನೇ ವಿಭಾಗ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಭಗವದ್ಗೀತೆಯ 700 ಶ್ಲೋಕಗಳಿಂದ 10 ಶ್ಲೋಕಗಳನ್ನು ಆಯ್ಕೆ ಮಾಡಿ ತೆಗೆದುಕೊಂಡು ಬಂದಿದ್ದೇವೆ. ಅದನ್ನು ಈಗ ನಾವು ಅಭ್ಯಾಸವನ್ನು ಮಾಡೋಣ. ತಾವೆಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ ಈ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬೇಕು. ನಾನು ಈಗ ಹೇಳ್ಕೊಡ್ತೀನಿ. ನಾ ಹೇಳ್ಕೊಡುವಂತಹ ಶ್ಲೋಕಗಳನ್ನು 2 ಬಾರಿ ನನ್ನ ತರುವಾಯ 2 ಬಾರಿ ಅದನ್ನು ಉಚ್ಚರಿಸಬೇಕು. ಈಗ ಭಗವದ್ಗೀತೆಯ 2ನೇ ಅಧ್ಯಾಯದಿಂದ 47ನೇ ಶ್ಲೋಕವನ್ನು ತೆಗೆದುಕೊಳ್ತಾ ಇದ್ದೀವಿ. ಕರ್ಮಣ್ಯೇವಾಧಿಕಾರಸ್ತೆ 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 ಮಾ ಫಲೇಷು ಕದಾಚನ ಮಾ ಫಲೇಷು ಕದಾಚನ ಮಾ ಫಲೇಷು ಕದಾಚನ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ ಸಂಗೋಸ್ತ್ವಕರ್ಮಣಿ ಸಂಗೋಸ್ತ್ವಕರ್ಮಣಿ. ಇಡೀ ಸಾಲನ್ನು ಹೇಳ್ಕೊಡ್ತೀನಿ. ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ. ನೆನಪಲ್ಲಿಟ್ಕೊಳ್ಳಿ, ಮಹಾಪ್ರಾಣಗಳನ್ನು ಒಂದು ಕೆಂಪು ಪೆನ್ನು ತಗೊಂಡು ಅಂಡರ್ಲೈನ್ ಮಾಡ್ಕೊಳ್ಳಿ. ಆಗ ಅಲ್ಲಿ ಮಹಾಪ್ರಾಣವನ್ನು ಹೇಳಬೇಕು ಅಂತ ಗೊತ್ತಾಗತ್ತೆ. ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ. ಈಗ ಒಟ್ಟಿಗೆ ಹೇಳೋಣ. ಶುರು ಮಾಡೋಣವಾ? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಮತ್ತೊಮ್ಮೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ. ಮುಂದಿನ ಶ್ಲೋಕ 4ನೇ ಅಧ್ಯಾಯದ 7ನೇ ಶ್ಲೋಕ. ಯದಾ ಯದಾ ಹಿ ಧರ್ಮಸ್ಯ ಯದಾ ಯದಾ ಹಿ ಧರ್ಮಸ್ಯ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಗ್ಲಾನಿರ್ಭವತಿ ಭಾರತ
ग्लानिर्भवति भारत यदा यदा हि धर्मस्य यदा यदा हि धर्मस्य ग्लानिर्भवति भारत ग्लानिर्भवति भारत अभ्युत्थानमधर्मस्य 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 तदात्मानं सृजाम्यहम् तदात्मानं सृजाम्यहम् तदात्मानं सृजाम्यहम् अभ्युत्थानमधर्मस्य अभ्युत्थानमधर्मस्य तदात्मानं सृजाम्यहम् तदात्मानं सृजाम्यहम् यदा यदा हि धर्मस्य ग्लानिर्भवति भारत यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् अभ्युत्थानमधर्मस्य तदात्मानं सृजाम्ಯहम् ಒಟ್ಟಿಗೆ ಹೇಳೋಣ. ಮಹಾಪ್ರಾಣಗಳನ್ನ ಗಮನದಲ್ಲಿಟ್ಕೊಂಡು ಹೇಳಿ. ಅಭ್ಯುತ್ಥಾನಮಧರ್ಮಸ್ಯ. ಇನ್ನೊಂದು, ಈ ಇಡೀ ಸಾಲನ್ನ ಪ್ರಯತ್ನಪೂರ್ವಕವಾಗಿ ತಾವು ಒಂದೇ ಸರ್ತಿ ಹೇಳೋದಿಕ್ಕೆ ಪ್ರಯತ್ನ ಪಡಿ. ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ತಪ್ಪಿಲ್ಲ, ಆದರೆ ಆ ಇಡೀ ಸಾಲನ್ನ ಹೇಳಿದ್ರೆ ಇನ್ನಷ್ಟು ಸೌಂದರ್ಯಯುತವಾಗಿ ಈ ಶ್ಲೋಕಗಳು ಕೇಳಿಸತ್ತೆ. ಒಟ್ಟಿಗೆ ಹೇಳೋಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಮುಂದಿನ ಶ್ಲೋಕವನ್ನ ಇದೀಗ ಕಲಿಯೋಣ. 4ನೇ ಅಧ್ಯಾಯದ 8ನೇ ಶ್ಲೋಕ. ಪರಿತ್ರಾಣಾಯ ಸಾಧೂನಾಂ परित्राणाय साधूनां परित्राणाय साधूनां विनाशाय च दुष्कृताम् विनाशाय च दुष्कृतां विनाशाय च दुष्कृतां. ಇಲ್ಲಿ ಶ ಅಂತ ಬರಬಾರ್ದು, ಶ ಅಂತ ಬರಬೇಕು. ದುಷ್ಕೃತಾಂ ಅಂತ ಬರಬೇಕು. ಪರಿತ್ರಾಣಾಯ ಸಾಧೂನಾಂ परित्राणाय साधूनां ವಿನಾಶಾಯ ಚ ದುಷ್ಕೃತಾಂ विनाशाय च दुष्कृतां ಧರ್ಮ ಸಂಸ್ಥಾಪನಾರ್ಥಾಯ धर्म संस्थापनार्थाय धर्म संस्थापनार्थाय ಸಂಭವಾಮಿ ಯುಗೆ ಯುಗೆ संभवामि युगे युगे ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ परित्राणाय साधूनां विनाशाय च दुष्कृतां ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ
धर्म संस्थापनार्थाय संभवामि युगे युगे ಈಗ ಒಟ್ಟಿಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಮುಂದಿನ ಶ್ಲೋಕ 4ನೇ ಅಧ್ಯಾಯದ 39ನೇ ಶ್ಲೋಕ, 4th ಚಾಪ್ಟರ್ 39th ಶ್ಲೋಕ. ಶ್ರದ್ಧಾವಾಲ್ಲಭತೆ ಜ್ಞಾನಂ ಶ್ರದ್ಧಾವಾಲ್ಲಭತೆ ಜ್ಞಾನಂ. ನೋಡಿ, ಶ್ರದ್ಧಾವಾನ್ ಲಭತೆ ಅದನ್ನ ಸೇರಿಸಿದಾಗ ಲಗೆ ಲ ಒತ್ತು ಕೊಟ್ಟು ಹೇಳುವಂತೆ ಹೇಳಬೇಕು. ಶ್ರದ್ಧಾವಾಲ್ಲಭತೆ ಜ್ಞಾನಂ ಶ್ರದ್ಧಾವಾಲ್ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯಃ ತತ್ಪರ ಸಂಯತೇಂದ್ರಿಯಃ ತತ್ಪರ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ ಅಚಿರೇಣಾಧಿಗಚ್ಚತಿ ಅಚಿರೇಣಾಧಿಗಚ್ಚತಿ. ಇಲ್ಲಿ ಸಂಯತೇಂದ್ರಿಯ ಅಂತ ಬರೆದಿರ್ತಾರೆ, ಅದನ್ನ ಸಂಯತೇಂದ್ರಿಯ ಅಂತ ಉಚ್ಚರಿಸಬೇಕು. ಹಾಗೆ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ ಸೇರಿಸಿದಾಗ ಶಾಂತಿಮಚಿರೇಣಾಧಿಗಚ್ಚತಿ ಅಂತ ಆಗತ್ತೆ. ಆ ಅ ಅನ್ನೋದನ್ನ ಮ ಜೊತೆ ಸೇರಿಸ್ಬಿಟ್ಟು ಮಚಿರೇ ಅಂತ ಆಗತ್ತೆ. ಮ ಅನ್ನುವ ಅಕ್ಷರವನ್ನ ನಾವು ಉಚ್ಚರಿಸಬೇಕು. ಶ್ರದ್ಧಾವಾಲ್ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯಃ ಶ್ರದ್ಧಾವಾಲ್ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯಃ ಶ್ರದ್ಧಾವಾಲ್ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಮಚಿರೇಣಾಧಿಗಚ್ಚತಿ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಮಚಿರೇಣಾಧಿಗಚ್ಚತಿ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಮಚಿರೇಣಾಧಿಗಚ್ಚತಿ. ಪೂರ್ತಿ ಶ್ಲೋಕ. ಶ್ರದ್ಧಾವಾಲ್ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಮಚಿರೇಣಾಧಿಗಚ್ಚತಿ. ಮುಂದಿನ ಶ್ಲೋಕ, ಆ ಶ್ಲೋಕವನ್ನು ನಾವು 5ನೇ ಅಧ್ಯಾಯದ 18ನೇ ಶ್ಲೋಕವಾಗಿ ಆಯ್ಕೆ ಮಾಡಿಕೊಂಡಿದ್ದೀವಿ. 5th ಚಾಪ್ಟರ್ 18th ಶ್ಲೋಕ. ವಿದ್ಯಾ ವಿನಯ ಸಂಪನ್ನೇ ವಿದ್ಯಾ ವಿನಯ ಸಂಪನ್ನೇ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಬ್ರಾಹ್ಮಣೇ ಗವಿಹಸ್ತಿನಿ ವಿದ್ಯಾ ವಿನಯ ಸಂಪನ್ನೇ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಬ್ರಾಹ್ಮಣೇ ಗವಿಹಸ್ತಿನಿ
ಶುನಿ ಚೈವ ಶ್ವಪಾಕೆ ಚ ಶುನಿ ಚೈವ ಶ್ವಪಾಕೆ ಚ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ ಪಂಡಿತಾ ಸಮದರ್ಶಿನಃ ಪಂಡಿತಾ ಸಮದರ್ಶಿನಃ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಇಡೀ ಶ್ಲೋಕ ಹೇಳೋಣ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಮುಂದಿನ ಶ್ಲೋಕವನ್ನ ಕಲ್ತ್ಕೊಳ್ಳೋಣ. ಇದು 7ನೇ ಅಧ್ಯಾಯದ 16ನೇ ಶ್ಲೋಕ, 7th ಚಾಪ್ಟರ್ 16th ಶ್ಲೋಕ. ಚತುರ್ವಿಧಾ ಭಜಂತೆ ಮಾಂ ಚತುರ್ವಿಧಾ ಭಜಂತೆ ಮಾಂ ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಜನಾಃ ಸುಕೃತಿನೋರ್ಜುನ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಆರ್ತೋ ಜಿಜ್ಞಾಸುರರ್ಥಾರ್ಥಿ. ಇಲ್ಲಿ ಆರ್ತೋ ಅಲ್ ಮಹಾಪ್ರಾಣ ಇಲ್ಲ, ಜಿಜ್ಞಾಸುರರ್ಥಾರ್ಥಿ ಪಕ್ಕದಲ್ಲಿ 2 ಮಹಾಪ್ರಾಣ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಆರ್ತೋ ಜಿಜ್ಞಾಸುರರ್ಥಾರ್ಥಿ. ಜ್ಞಾನಿ ಚ ಭರತರ್ಷಭ ಜ್ಞಾನಿ ಚ ಭರತರ್ಷಭ ಜ್ಞಾನಿ ಚ ಭರತರ್ಷಭ. ಮಹಾಪ್ರಾಣವನ್ನು ಹೇಳಬೇಕು ಅಂದ್ರೆ ಉಸಿರು ಚೆನ್ನಾಗಿ ಇಟ್ಕೊಳ್ಬೇಕು, ಪೂರ್ತಿ ಉತ್ಸಾಹದಿಂದ ಹೇಳಬೇಕು, ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಈಗ ಇಡೀ ಶ್ಲೋಕ. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಮುಂದಿನ ಶ್ಲೋಕ 12ನೇ ಅಧ್ಯಾಯದ 13ನೇ ಶ್ಲೋಕ. ಭಕ್ತಿ ಯೋಗ ಅಂತ ಕರೀತಾರೆ ಇದನ್ನ, ಅದರಿಂದ ತೆಗೆದುಕೊಂಡಿರುವಂತಹ 13ನೇ ಶ್ಲೋಕ. ಅದ್ವೇಷ್ಟಾ ಸರ್ವಭೂತಾನಾಂ ಅದ್ವೇಷ್ಟಾ ಸರ್ವಭೂತಾನಾಂ ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ಮೈತ್ರಃ ಕರುಣ ಏವ ಚ
मैत्रः करुण एव च ನಿರ್ಮಮೋ ನಿರಹಂಕಾರಃ निर्ममो निरहङ्कारः निर्ममो निरहङ्कारः ಸಮದುಃಖ ಸುಖಃ ಕ್ಷಮೀ ಸಮದುಃಖ ಸುಖಃ ಕ್ಷಮೀ. ಇಲ್ಲಿ ಇದು ತುಂಬಾ ಗಮನದಿಂದ ಹೇಳಬೇಕು. ಅದಕ್ಕೋಸ್ಕರ ಈ ಶ್ಲೋಕವನ್ನ ಆಯ್ಕೆ ಮಾಡಿದ್ದೀವಿ. ಅದರ ಅರ್ಥವೂ ಅಮೋಘವಾಗಿದೆ. ಹೇಗೆ ಅಂದ್ರೆ ದುಃಖ ಅಂತ ಹೇಳ್ತಿರ್ತಾರೆ ತುಂಬ ಜನ. ಕಗೆ ಖ ಒತ್ತಲ್ಲ, ಅದು ದು ಅಂತ ಬರೆದು ಎರಡು ಚುಕ್ಕೆಗಳನ್ನು ಹಾಕಿ ಖ ಅಂತ ಬರಿತೀವಿ. ಚುಕ್ಕೆಗಳ ಪಕ್ಕದಲ್ಲಿ ಕ ಇತ್ತು ಅಂದರೆ ಅನ್ನುವಂತಹ ಒಂದು ಧ್ವನಿಯನ್ನು ಮಾಡಬೇಕು. ದುಃಖ ಅನ್ಬೇಕೇ ಹೊರತು ದುಃಖ ಅನ್ನಬಾರ್ದು ಅದನ್ನ. ಮತ್ತು ವಿಸರ್ಗದ ಪಕ್ಕದಲ್ಲಿ ಕ್ಷ ಇತ್ತು ಅಂದರೆ ಅದನ್ನ ಬಿಡಿಸಿ ಹೇಳಬೇಕು. ಅದಕ್ಕೋಸ್ಕರ ಇದನ್ನು ಕೊಟ್ಟಿರೋದು. ಸಮ ದುಃಖ ಸುಖ ಕ್ಷಮೀ ಸಮದುಃಖ ಸುಖಃ ಕ್ಷಮೀ ಸಮದುಃಖ ಸುಖಃ ಕ್ಷಮೀ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖಃ ಕ್ಷಮೀ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖಃ ಕ್ಷಮೀ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮೀ. ಇನ್ನೊಂದ್ಸತಿ ಹೇಳೋಣವಾ? ಹೇಳಿ. ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖಃ ಕ್ಷಮೀ. ಇಡೀ ಶ್ಲೋಕವನ್ನು ಹೇಳೋಣ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖಃ ಕ್ಷಮೀ. ಮುಂದಿನ ಶ್ಲೋಕ 15ನೇ ಅಧ್ಯಾಯದ 14ನೇ ಶ್ಲೋಕ, 15th ಚಾಪ್ಟರ್ 14th ಶ್ಲೋಕ. ಅಹಂ ವೈಶ್ವಾನರೋ ಭೂತ್ವಾ ಅಹಂ ವೈಶ್ವಾನರೋ ಭೂತ್ವಾ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪ್ರಾಣಾಪಾನ ಸಮಾಯುಕ್ತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಪಚಾಮ್ಯನ್ನಂ ಚತುರ್ವಿಧಂ ಪಚಾಮ್ಯನ್ನಂ ಚತುರ್ವಿಧಂ. ಚೆನ್ನಾಗಿ ಬೋಲ್ಡ್ ಆಗಿ ಹೇಳಿ. ಪ್ರಾಣಾಪಾನ ಸಮಾಯುಕ್ತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಪಚಾಮ್ಯನ್ನಂ ಚತುರ್ವಿಧಂ. ಇಲ್ಲಿ ಯುಕ್ತಃ ಪಚಾಮಿ ಅಂತಿದೆಯಲ್ಲ, ಯುಕ್ತಃ ಪಚಾಮಿ ಅಂತ ಸೇರಿಸ್ಬೇಕು. ಹೇಳೋಣ ಅಲ್ವಾ ಇಡೀ ಶ್ಲೋಕ? ಅದಕ್ಕೂ ಮುನ್ನ ಇಡೀ ಲೈನನ್ನು ಹೇಳ್ಕೊಟ್ಬಿಡ್ತೀನಿ. ಒಂದ್ಸರ್ತಿ ಹೇಳಿ ಅದಾದ್ಮೇಲೆ ಇಡೀ ಶ್ಲೋಕವನ್ನು ಹೇಳೋಣ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣ
प्राणापानसमायुक्तः पचाम्यन्नं चतुर्विधम् प्राणापानसमायुक्तः पचाम्यन्नं चतुर्विधम् ಈಗ ಇಡೀ ಶ್ಲೋಕ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಮುಂದಿನ ಶ್ಲೋಕ 18ನೇ ಅಧ್ಯಾಯದ 66ನೇ ಶ್ಲೋಕ, 18th ಚಾಪ್ಟರ್ 66th ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ सर्वधर्मान् परित्यज्य ಮಾಮೇಕಂ ಶರಣಂ ವ್ರಜ मामेकं शरणं व्रज ಸರ್ವಧರ್ಮಾನ್ ಪರಿತ್ಯಜ್ಯ सर्वधर्मान् परित्यज्य ಮಾಮೇಕಂ ಶರಣಂ ವ್ರಜ मामेकं शरणं व्रज ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ सर्वधर्मान् परित्यज्य मामेकं शरणं व्रज ಅಹಂ ತ್ವಾ ಸರ್ವಪಾಪೇಭ್ಯಃ अहं त्वा सर्वपापेभ्यः अहं त्वा सर्वपापेभ्यः ಮೋಕ್ಷಯಿಷ್ಯಾಮಿ ಮಾ ಶುಚಃ मोक्षयिष्यामि मा शुचः मोक्षयिष्यामि मा शुचः ಅಹಂ ತ್ವಾ ಸರ್ವಪಾಪೇಭ್ಯೋ ಅಂತ ನಾವು ಸೇರಿಸಿದಾಗ ಆಗತ್ತೆ. ಬಿಡಿಸಿದಾಗ ಪಾಪೇಭ್ಯ ಅಂತ ಬಿಡಿಸಿದ್ವಿ, ಸೇರಿಸಿದಾಗ ಪಾಪೇಭ್ಯೋ. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ अहं त्वा सर्वपापेभ्यो मोक्षयिष्यामि मा शुचः अहं त्वा सर्वपापेभ्यो मोक्षयिष्यामि मा शुचः ಇಡೀ ಶ್ಲೋಕ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಮುಂದಿನ ಶ್ಲೋಕ 18ನೇ ಅಧ್ಯಾಯದ 78ನೇ ಶ್ಲೋಕ, 18th ಚಾಪ್ಟರ್ 78th ಶ್ಲೋಕ. ಯತ್ರ ಯೋಗೇಶ್ವರಃ ಕೃಷ್ಣಃ यत्र योगेश्वरः कृष्णः यत्र योगेश्वरः कृष्णः ಅಲ್ಲಿ ನಾವು ಕೃಷ್ಣ ಅನ್ನಬಾರ್ದು, ಒತ್ತಬಾರ್ದು, ಕೃಷ್ಣ. यत्र योगेश्वरः कृष्णः ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः यत्र पार्थो धनुर्धरः ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीर्विजयो भूतिः तत्र श्रीर्विजयो भूतिः ಧ್ರುವ ನೀತಿರ್ಮತಿರ್ಮಮ ध्रुवा नीतिर्मतिर्मम ध्रुवा नीतिर्मतिर्मम
ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ. ಇನ್ನೊಂದ್ಸರ್ತಿ ಹೇಳೋಣ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಇಡೀ ಶ್ಲೋಕ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಈ 10 ಶ್ಲೋಕಗಳು ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಇರುವಂತಹದ್ದು. ನೀವೆಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಪುನಃ 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 ಕೇಳಿಕೊಂಡು ತಯಾರಿ ಮಾಡಿಕೊಂಡು ಸ್ಪರ್ಧೆಗೆ ಬರ್ತೀರಾ ಅಲ್ವಾ? ನಿಮ್ಮ ನಿರೀಕ್ಷೆಯಲ್ಲಿ ಸುರಭಾರತಿ ಇದೆ ಅಂತ ಹೇಳ್ತಾ ಇಲ್ಲಿಗೆ ಈ ಮೊದಲನೇ ಹಂತದ ಗೀತಾ ಜ್ಞಾನದ ಕಲಿಕೆಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತಾ ಕಿಂಚಿದಧೀತಾ ಭಗವದ್ಗೀತಾ ಕಿಂಚಿದಧೀತಾ